ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಹಾಗೂ ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, KEA ವೆಬ್ಸೈಟಿಂದ ಅಥವಾ KEA ಡಿಪಾರ್ಟ್ಮೆಂಟಿಂದ ಹಲವಾರು ನೋಟಿಫಿಕೇಷನ್ಸ್ ಇತ್ತೀಚೆಗೆ ರಿಲೀಸ್ ಆಗ್ತಾ ಇದ್ದಾವೆ. ಈಗಾಗಲೇ ನಿಮಗೆ KEA ವೆಬ್ಸೈಟಿಂದ 2 ನೋಟಿಫಿಕೇಷನ್ಸ್ ರಿಲೀಸ್ ಆಗಿದ್ದಾವೆ. 2 ನೋಟಿಫಿಕೇಷನ್ಸ್ ಅಂದರೆ ಒಂದು 700 ವೇಕೆನ್ಸೀಸ್ದು, ಅಂದರೆ SDA FDA ಒಂದು 6 ವೇರಿಯಸ್ ಡಿಪಾರ್ಟ್ಮೆಂಟ್ಸಲ್ಲಿ ವೇಕೆನ್ಸೀಸ್ ಇತ್ತು. ಆ ಒಂದು ಡಿಪಾರ್ಟ್ಮೆಂಟ್ಗಾಗಿ ನೋಟಿಫಿಕೇಷನ್ ರಿಲೀಸ್ ಮಾಡಿದರು. ಅದಾದ ನಂತರ ಮತ್ತೆ ಇನ್ನೊಂದು ನೋಟಿಫಿಕೇಷನ್ ಬಂತು, BWSSB ಬೆಂಗಳೂರು ಜಲಮಂಡಳಿಯ ನೋಟಿಫಿಕೇಷನು. ಅದರಲ್ಲಿ ಹಲವಾರು ಡಿಪಾರ್ಟ್ಮೆಂಟಿನ ಹಲವಾರು ಪೋಸ್ಟ್ಗಳನ್ನು ನೀವು ನೋಡಿರ್ತಾರೆ, ಸಾಕಷ್ಟು ವೇಕೆನ್ಸೀಸ್ನ ಕಾಲ್ ಮಾಡಿದ್ರು. ಅದು 2ನೇ ನೋಟಿಫಿಕೇಷನ್ ಆಗಿತ್ತು. ಸೊ ಈ ಮಂತು ಅಂದರೆ ನವಂಬರ್ 25ಕ್ಕೆ BWSB ನೋಟಿಫಿಕೇಷನು ಎಂಡ್ ಆಗುತ್ತೆ. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಎಸ್ಪೆಷಲಿ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಹಾಗೂ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ JE ಮತ್ತು AE ಪೋಸ್ಟ್ಗಳಿದೆ, HKದಲ್ಲೂ ಹಾಗೂ NHKದಲ್ಲೂ. ಸೊ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡಿಕೊಂಡು ಅಪ್ಲಿಕೇಶನ್ನ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ 25th ಲಾಸ್ಟ್ ಡೇಟ್ ಇದೆ. ಅದಾದ ನಂತರ ಇದೀಗ KEA ಕಡೆಯಿಂದ ಇನ್ನೊಂದು ಹೊಸ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಈ ನೋಟಿಫಿಕೇಷನ್ನ ಹೆಸರು NWRTC ನೋಟಿಫಿಕೇಷನು. ಹೇಳಬೇಕಂದ್ರೆ ಇದು ಸಾರಿಗೆ ಇಲಾಖೆಯಲ್ಲಿ ಇರುವಂಥ ನೋಟಿಫಿಕೇಷನ್, ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಿರುವಂಥ ನೋಟಿಫಿಕೇಷನ್ ಇದು. ಸೊ ನೋಡಿ, ನೋಟಿಫಿಕೇಷನು KEAಯಿಂದ ರಿಲೀಸ್ ಆಗಿರುತ್ತೆ ನಿನ್ನೆ, ಅಂದರೆ 21ನೇ ತಾರೀಕು 11ನೇ ತಿಂಗಳು 2025ಕ್ಕೆ ಈ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. ಈ ನೋಟಿಫಿಕೇಷನಲ್ಲಿ ಹಲವಾರು ಡಿಪಾರ್ಟ್ಮೆಂಟಿನ ವೇಕೆನ್ಸೀಸ್ ಇದೆ, ಅಂದರೆ ಹಲವಾರು ಬೇರೆ ಬೇರೆ ಥರದ ಪೋಸ್ಟ್ಗಳಿದೆ. ಬಟ್ ನಾನಿಲ್ಲಿ 2 ಪೋಸ್ಟ್ಗಳನ್ನ ಕನ್ಸಿಡರ್ ಮಾಡಿದ್ದೀನಿ. ಒಂದು ಬಂದು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಹಾಗೂ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್. ಈ 2 ಪೋಸ್ಟ್ಗಳಿಗೆ ಮೆಕ್ಯಾನಿಕಲ್ ಹಾಗೂ ಆಟೋಮೊಬೈಲ್ ಆಸ್ಪಿರೆಂಟ್ಸು ಅಥವಾ ಸ್ಟೂಡೆಂಟ್ಸು ಏನಿರ್ತಾರೆ ಎಲಿಜಿಬಲ್ ಇರ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದರೆ ನೀವು 2 ವೇಕೆನ್ಸೀಸ್ಗೆ ಎಲಿಜಿಬಲ್ ಆಗಿರ್ತೀರಾ. ಆಟೋಮೊಬೈಲ್ ಕಂಪ್ಲೀಟ್ ಆಗಿತ್ತು ನಿಮ್ಮದು ಇಂಜಿನಿಯರಿಂಗ್ ಅಂತಂದರೆ ಈ 2 ವೇಕೆನ್ಸೀಸ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ ಇದೊಂದು ಗುಡ್ ಆಪರ್ಚುನಿಟಿ ಅಂತ ಅನ್ಬೋದು. ಸಾಕಷ್ಟು ದಿನಗಳಿಂದ ಮೆಕ್ಯಾನಿಕಲ್ ಆಟೋಮೊಬೈಲ್ ಅವರು ಸಾಕಷ್ಟು ನೋಟಿಫಿಕೇಷನ್ಸ್ಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಬಟ್ ಇಲ್ಲಿವರೆಗೂ ಯಾವುದೇ ಥರದ ನೋಟಿಫಿಕೇಷನ್ ಇರಲಿಲ್ಲ. ಈಗ ಫ್ರೆಷರ್ಸ್ಗೆ 2 ನೋಟಿಫಿಕೇಷನ್ಸ್ ಇದೆ. ಫ್ರೆಶ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡು ಯಾರು ಜಾಬ್ ಆಪರ್ಚುನಿಟೀಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ, ಅದರಲ್ಲೂ ಗೌರ್ಮೆಂಟ್ ಸೆಕ್ಟರಲ್ಲಿ ಈ 2 ನೋಟಿಫಿಕೇಷನ್ಸ್ ಎಲಿಜಿಬಲ್ ಇದ್ದಾರೆ. ಯಾವುದು 2 ನೋಟಿಫಿಕೇಷನು? ಒಂದು ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸೀವೇಜ್ ಡಿಪಾರ್ಟ್ಮೆಂಟ್ದು, ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸೀವೇಜ್ ಡಿಪಾರ್ಟ್ಮೆಂಟ್ದು. ಅದಾಗಿನ ನಂತರ 2ನೇದು ಒಂದು ಈ NWRTC ನೋಟಿಫಿಕೇಷನ್. ಸೊ 2 ವೇಕೆನ್ಸೀಸಲ್ಲಿ 2 ನೋಟಿಫಿಕೇಷನ್ಸಲ್ಲಿ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಎಲಿಜಿಬಲ್ ಇರ್ತಾರೆ. ಈ ನೋಟಿಫಿಕೇಷನಲ್ಲಿ ಮೆಕ್ಯಾನಿಕಲ್ ಹಾಗೂ ಆಟೋಮೊಬೈಲ್, ಮೆಕ್ಯಾನಿಕಲ್ ಅಥವಾ ಮತ್ತು ಆಟೋಮೊಬೈಲ್ ಈ 2 ಡಿಪಾರ್ಟ್ಮೆಂಟ್ ಅವರು ಎಲಿಜಿಬಲ್ ಇದ್ದಾರೆ. ಹಾಗಾಗಿ ವೆಯ್ಟ್ ಮಾಡ್ದಂಗೆ ಆದಷ್ಟು ಈ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿಬಿಡಿ. ಈಗ ನೋಟಿಫಿಕೇಷನ್ ಕಡೆಗೆ ನೋಡೋಣ. ನೋಟಿಫಿಕೇಷನಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ, ಸಿಲೆಬಸ್ ಏನಿದೆ, ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಹಾಗೂ ಯಾವಾಗ ಕೊನೆಯ ದಿನಾಂಕ, ಯಾವಾಗ ಪ್ರಾರಂಭ ದಿನಾಂಕ ಅಂತ ಅದ್ರ ಬಗ್ಗೆ ನೋಡೋಣ. ಸೊ ನೋಟಿಫಿಕೇಷನ್ ನೀವು ಡೌನ್ಲೋಡ್ ಮಾಡೋದಕ್ಕೆ ಬೆಟರ್ ಈ ಥರ KEA ಗೂಗಲ್ ಕ್ರೋಮಲ್ಲಿ ಹೋಗ್ರಿ ಅಥವಾ ಗೂಗಲಲ್ಲಿ ಹೋಗಿ KEA ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. KEA ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನೇಮಕಾತಿ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಆ್ಯಕ್ಚುಲಾಗಿ ಇಂಗ್ಲೀಷ್ ವರ್ಷನಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಏನಿದೆಲ್ಲ ಈ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ HK ಬೇಕಾ NHK ಬೇಕಾ ನೋಟಿಫಿಕೇಷನ್ನ ಡಿಸೈಡ್ ಮಾಡಿಬಿಟ್ಟು ಆ ಒಂದು ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ BWSBದು ನೋಡಿ, BWSSBದು ನಿಮಗೆ ಸಿಲ್ವಸ್ ಕಾಪಿನೂ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಸಿಫಿಕ್ ಪೇಪರ್ ಸಿಲ್ವಸ್ ಅಂತ ಏನಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ BWSSB ಒಂದು ಸಿಲ್ವಸ್ ಕಾಪಿನೂ ನೀವು ಡೌನ್ಲೋಡ್ ಮಾಡ್ಬೋದು. ಇದೀಗ ಅಫಿಷಿಯಲ್ ವೆಬ್ಸೈಟಲ್ಲಿ ಇದನ್ನು ಡಾಕ್ಯುಮೆಂಟ್ ಅವೈಲೇಬಲ್ ಇದೆ. ಸೊ ಈ ಡಾಕ್ಯುಮೆಂಟ್ ಬಗ್ಗೆ ನಾನು ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಅದಾಗಿನ ನಂತರ ನೋಡಿ, ಇಲ್ಲಿ NWRTC ನೋಟಿಫಿಕೇಷನ್ ಅನ್ನಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ HK ನೋಟಿಫಿಕೇಷನು NHK ನೋಟಿಫಿಕೇಷನ್ 2 ಅವೈಲೇಬಲ್ ಇದೆ. ಬಟ್ ಇಲ್ಲಿ ನಿಮಗೀಗ ಈ ಸಾರಿಗೆ ಇಲಾಖೆಯಲ್ಲಿ ಓನ್ಲಿ NHK ಮಾತ್ರ ನೋಟಿಫಿಕೇಷನ್ ರಿಲೀಸ್ ಮಾಡಿದರೆ. ಸೊ ನೀವು ಇಲ್ಲಿಂದ ಆ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಾನು ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದು NHK ನೋಟಿಫಿಕೇಷನು. HKಗೆ ವೇಕೆನ್ಸೀಸ್ ಇಲ್ಲ ಈ ಸಾರಿಗೆ ಇಲಾಖೆಯಲ್ಲಿ. ಅದರ ಒಂದು ನೋಟಿಫಿಕೇಷನ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅನಿಸುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ ಬಂತಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಈಗ ಪ್ರೆಸೆಂಟ್ ನೋಟಿಫಿಕೇಷನ್ ಏನಿದೆ ಅಲ್ಲ, ಇದು NHK ನೋಟಿಫಿಕೇಷನ್. ಇದೇನಿದು NHK ನಾನ್ ಆಗಿರುತ್ತೆ, ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ ಆಗಿರುತ್ತೆ. ಈ ನೋಟಿಫಿಕೇಷನ್ಗೆ HKದವ್ರನ್ನೂ ಅಪ್ಲೈ ಮಾಡ್ಬೋದು. ಸೊ NHKದವರು ಹಾಗೂ HKದವರು ಇಬ್ಬರೂ ಈ ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರಾ, ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ ನಂತರ ನೋಡಿ, ನಾನು ನಿಮಗೆ ಹೇಳಿದಂತೆ ನಿನ್ನೆ ರಿಲೀಸ್ ಮಾಡಿರೋಂಥ, ಬಟ್ ಡೇಟ್ ಇದನ್ನು 19-11ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಬಟ್ ನಿನ್ನೆ ರಿಲೀಸ್ ಆಗಿರುವಂಥ ನೋಟಿಫಿಕೇಷನ್ ಆಗಿರುತ್ತೆ. ಇಲ್ಲಿ ನೋಡಿ, ದರ್ಜಿ 2 ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ. ಸೊ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟು. ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ, ದರ್ಜಿ 2 ಅಧಿಕಾರಿ ಹುದ್ದೆಗಳ ಆಂತರಿಕ ನೇಮಕಾತಿ, ಅಂದರೆ ಇಂಟರ್ನಲ್ ರಿಕ್ರೂಟ್ಮೆಂಟ್. ಸೊ ಇಂಟರ್ನಲ್ ಆಗಿ ಅಂದರೆ KSRTCಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಯಾರು ಒಳಗಡೆ ಕೆಲಸ ಮಾಡ್ತಿರ್ತಾರಲ್ವ ಅವರಿಗೆ ಇರುವಂಥ ವೇಕೆನ್ಸೀಸಿನ ಒಂದು ಟೇಬಲ್ ಆಗಿರುತ್ತೆ ಇದು. ಸೊ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟಿನ ಒಂದು ಟೇಬಲ್ ಅಲ್ಲ, ಇದು ನೀವು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಯಾರು ಕೆಲಸ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಿರೋರು KSRTCಯಲ್ಲೇ ಕೆಲಸ ಮಾಡ್ತಿದ್ರೆ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಕೊಳ್ತಾರೆ, ಅಂದರೆ ಈ ಕೆಳಗಿರೋದಕ್ಕೂ ಅಪ್ಲೈ ಮಾಡ್ಕೊಳ್ತೀರಾ. ಕೆಲಸ ಮಾಡದೇ ಇರೋರು ಅಂದರೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ಆಗದೇ ಇದ್ದಿದ್ದಂಥವ್ರಿಗೆ ಈ ಒಂದು ಏನು ಟೇಬಲ್ ನೋಡ್ತಿದ್ರೆ ಇದು ನಿಮಗೆ ಎಲಿಜಿಬಲ್ ಇರ್ತೀರ. ಸೊ ಇದು ನೇರ ನೇಮಕಾತಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಟೇಬಲ್ ಆಗಿರುತ್ತೆ.
ಇದರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಸಹಾಯಕ ತಾಂತ್ರಿಕ ಶಿಲ್ಪಿ ಹಾಗೂ ಸಹಾಯಕ ಸಂಚಾರ ವ್ಯವಸ್ಥಾಪಕ. ಸೊ ಇಷ್ಟು ವೇಕೆನ್ಸೀಸ್ಗೆ, ಇಷ್ಟು ಪೋಸ್ಟ್ಗಳಿಗೆ ವೇಕೆನ್ಸೀಸ್ನ ಕಾಲ್ ಮಾಡಿರ್ತಾರೆ. ಸೊ ಪಕ್ಕದಲ್ಲೇ ನೋಡಿ ಸ್ಯಾಲರಿಯ ಒಂದು ಸ್ಕೇಲ್ನು ಕೊಟ್ಟಿದ್ದಾರೆ. ಬೇಸಿಕ್ ಸ್ಯಾಲರಿ ಎಷ್ಟಿರುತ್ತೆ, 42,600 ರೂಪಾಯಿ ಆಗಿರುತ್ತೆ. ಸೊ ಎವ್ರಿ ಇಯರ್ ಇನ್ಕ್ರಿಮೆಂಟು 1,300 ರುಪೀಸ್ ಹಂಗೆ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತಿರುತ್ತೆ. ಸೊ ಬೇಸಿಕ್ ಸ್ಯಾಲರಿ ಎಷ್ಟಿದೆ, 42,600 ಇದೆ. ಸೊ ಅಲಯನ್ಸಸ್ ಎಲ್ಲ ಸೇರಿಕೊಂಡ್ರೆ ಇನ್ನೊಂದು 10,000 ಸೇರಿಕೊಂಡ್ರು ಒಂದು 52ರಿಂದ 60 ತನಕ ನಿಮಗೆ ಕೈಗೆ ಸ್ಯಾಲರಿ ಸಿಗೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ಇದರ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ ಪೋಸ್ಟ್ಗಳು ನೋಡಿ, ಸಹಾಯಕ ಆಡಳಿತಾಧಿಕಾರಿಗೆ 2 ವೇಕೆನ್ಸೀಸ್ ಇರುತ್ತೆ, ಸಹಾಯಕ ಲೆಕ್ಕಾಧಿಕಾರಿಗೆ 2 ವೇಕೆನ್ಸೀಸ್ ಇರುತ್ತೆ, ಸಹಾಯಕ ಕಾನೂನು ಅಧಿಕಾರಿಗೆ 4+1 ಮತ್ತು 5 ವೇಕೆನ್ಸೀಸು, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗೆ 4 ವೇಕೆನ್ಸಿ ಆಗಿರುತ್ತೆ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗೆ 4, ಸಹಾಯಕ ತಾಂತ್ರಿಕ ಶಿಲ್ಪಿಗೆ 6, ಅದಾದ ನಂತರ ಸಂಚಾರಕ ವ್ಯವಸ್ಥಾಪಕ 8. ಮೊತ್ತ ಈ 2 ವೇಕೆನ್ಸೀಸ್ಗೆ ನಮ್ಮ ಮೆಕ್ಯಾನಿಕಲ್ ಹಾಗೂ ಆಟೋಮೊಬೈಲ್ ಅವರು ಎಲಿಜಿಬಲ್ ಇರ್ತಾರೆ. ಸೊ ಟೋಟಲ್ ಎಷ್ಟು ವೇಕೆನ್ಸೀಸ್ ನಮ್ಮ ಮೆಕ್ಯಾನಿಕಲ್ ಆಟೋಮೊಬೈಲ್ಗೆ ಇರೋದು, ಟೋಟಲ್ 14 ವೇಕೆನ್ಸೀಸು ಮೆಕ್ಯಾನಿಕಲ್ಗೆ ಹಾಗೂ ಆಟೋಮೊಬೈಲ್ಗೆ ಎಲಿಜಿಬಲ್ ಇರುತ್ತೆ. ಈಗ ಆ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ನ ಕೊನೆಯಲ್ಲಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಮಾಹಿತಿನ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ನೇಮಕಾತಿ ಪ್ರಕಟಿಸಿದ ಸಂಖ್ಯೆ ತಾತ್ಕಾಲಿಕವಾಗಿದ್ದು, ನೇಮಕಾತಿಯ ಸಮಯದ ಸಂಸ್ಥೆಯು ಅವಶ್ಯಕತೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆ ಹೆಚ್ಚು ಕಡಿಮೆ ಮಾಡುವ ಮಾರ್ಪಾಡಬಹುದು. ಅಂದರೆ ಹೆಚ್ಚಿಗೆ ಮತ್ತು ಇನ್ಕ್ರೀಸು ಡಿಕ್ರೀಸ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದ್ರ ಬಗ್ಗೆ ನೀವು ನೋಡಿ ನೋಟಿಫಿಕೇಷನ್ ಎಲ್ಲ ಡೀಟೇಲಾಗಿ ನೋಡ್ಕೊಳ್ತಾ ಹೋಗಿ. ಬಟ್ ನಾನು ನಿಮಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳೋಕ್ಕಂತ ಹೋಗ್ತಿದ್ದೀನಿ ಅಂದರೆ, ನಿಮಗಿಲ್ಲಿ ಎಕ್ಸಾಮ್ ಡೇಟ್ ಏನು, ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಸಿಲೆಬಸ್ ಏನಿದೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಈಗ ನೋಡಿ, ಇಲ್ಲಿ ನೋಡಿ ಆ ಒಂದು ವೇಕೆನ್ಸೀಸಿನ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಯಾರು ಎಷ್ಟಕ್ಕೆ ಯಾವುದಕ್ಕೆ ಎಲಿಜಿಬಲ್ ಇದ್ದಾರೆ ಅಂತಾರೆ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಸೋಷಲ್ ವರ್ಕ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ. ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ಗೆ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್ ಆರ್ ಬಿಕಾಮ್ ವಿತ್ MBA ಫೈನಾನ್ಸ್ ಆಗಿರಬೇಕು. ಅದಾಗಿ ನಂತರ ಅಸಿಸ್ಟೆಂಟ್ ಲೇಬರ್ ಆ್ಯಂಡ್ ವೆಲ್ಫೇರ್ ಆಫೀಸರ್ಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಸೋಷಲ್ ವರ್ಕ್ ಆಗಿರಬೇಕು ಅಥವಾ ಎಸ್ಟಾಬ್ಲಿಷನ್ ಇಲ್ಲ. ಮತ್ತು ಇನ್ನೊಂದು ನೋಡಿ ಪರ್ಸನಲ್ ಮ್ಯಾನೇಜ್ಮೆಂಟ್ ಆರ್ ಲೇಬರ್ ವೆಲ್ಫೇರಲ್ಲಿ ಆಗಿರಬೇಕಂತ ಹೇಳ್ತಿದ್ದಾರೆ. ಸೊ 2-3 ವೇಕೆನ್ಸೀಸ್ ಏನಿದೆಲ್ಲ ಬೇರೆ ಬೇರೆ ಥರದ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಅಸಿಸ್ಟೆಂಟ್ ಲಾ ಆಫೀಸರ್ಗೆ ಡಿಗ್ರಿ ಇನ್ ಲಾ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆ್ಯಂಡ್ ಮಸ್ಟ್ ಹ್ಯಾವ್ ಪ್ರಾಕ್ಟೀಸ್ ಡೇ ಅಡ್ವೊಕೇಟ್ ಫಾರ್ ನಾಟ್ ಲೆಸ್ ದೆನ್ 2 years ಅಂತ ಹೇಳಿದರೆ. ಸೊ ಇದು ಅಡ್ವೊಕೇಟ್ಸ್ಗೆ ಯೂಸ್ಫುಲ್ ಆಗೋಂಥದ್ದಿರುತ್ತೆ. ಈ 4 ವೇಕೆನ್ಸೀಸ್ ಬಿಟ್ಟು, ಈ 4 ಪೋಸ್ಟ್ಗಳದ್ದು ಬಿಟ್ಟು ಇಲ್ಲಿ 2 ವೇಕೆನ್ಸೀಸ್ ಇದೆ, 2 ಪೋಸ್ಟ್ಗಳಿದೆಯಲ್ಲ, ಇದು ನಮ್ಮ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಎಲಿಜಿಬಲು. ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್, ಸೊ ಇದನ್ನು ಮೆಕ್ಯಾನಿಕಲ್ ಇಂಜಿನಿಯರ್ ಹಾಗೂ ಆಟೋಮೊಬೈಲ್ಗೆ ಎಲಿಜಿಬಲ್ ಇರುತ್ತೆ. ಸೊ ನೋಡಿ, ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರು ಮಸ್ಟ್ ಪೊಸೆಸ್ ಎ ಡಿಗ್ರಿ ಇನ್ ಆಟೋಮೊಬೈಲ್ ಆರ್ ಮೆಕ್ಯಾನಿಕಲ್. ಸೊ ನಿಮ್ಮದು ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಆಗಿತ್ತಂದರೆ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಇನ್ನೊಂದು ನೋಡಿ, ಬಿ ಪಾಯಿಂಟ್ ಕೊಟ್ಟಿದ್ದಾನೆ. ಇಲ್ಲೇನು ಕೊಟ್ಟಿದ್ದಾರೆ, ಮಸ್ಟ್ ಪೊಸೆಸ್ ಎ ವ್ಯಾಲಿಡ್ HTV ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಅಥವಾ ನಿಮ್ಮ ಹತ್ರ ಈಗ ಪ್ರೆಸೆಂಟ್ ಆಗಿದ್ದರೂ ನಡೆಯುತ್ತೆ, ಇಲ್ಲದೇ ಇದ್ದರೆ ಮಸ್ಟ್ ಒಬ್ಟೈನ್ 1 ವಿತಿನ್ ದಿ ಪೀರಿಯಡ್ ಆಫ್ ಪ್ರೊಬಿಷನ್ ಫೈಲಿಂಗ್ ವಿಚ್ ದಿ ಅಪಾಯಿಂಟ್ಮೆಂಟ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್. ಸೊ ನೋಡಿ, ನೀವು ಈಗ ಹೆವಿ ವೆಹಿಕಲ್ ಲೈಸೆನ್ಸ್ ನಿಮ್ಮ ಹತ್ರ ಇದ್ದರೂ ನಡೆಯುತ್ತೆ. ಸೊ ನಿಮಗೆ ಈಗ ನಿಮ್ಮ ಕೈಯಲ್ಲಿ ಇದ್ದರೂ ನಡೆಯುತ್ತೆ, ಇಲ್ಲದೇ ಇದ್ರೂ ನೀವು ಪ್ರೊಬಿಷನರಿ ಪೀರಿಯಡ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಈ ಲೈಸೆನ್ಸ್ನ ಪಡೆದುಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಹತ್ರ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಬಟ್ ಪ್ರೊಬಿಷನರಿ ಕಂಪ್ಲೀಟ್ ಆಗೋದ್ರೊಳಗಡೆ ನೀವು ಈ ಒಂದು ಲೈಸೆನ್ಸ್ನ ಪಡೆದುಕೊಳ್ಬೇಕಾಗುತ್ತೆ. ಸೊ HTV ಅಂತಂದರೆ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸ್ ಅಂತ ಹೇಳ್ತೀವಿ. ಲೈಕ್ ಬಸ್ಸಸ್ಸು, ಬಸ್ಸು, ಟ್ರಕ್, ಓಕೆನಾ, ಈ ಥರದವೆಲ್ಲ ಡ್ರೈವ್ ಮಾಡೋಂಥ ಲೈಸೆನ್ಸ್ ಆಗಿರುತ್ತೆ. ಇದಕ್ಕೆ ನೋಡಿ, ಅದನ್ನು RTOದಲ್ಲಿ ಇದು ಮಾಡಿಬಿಟ್ಟು ಮಾಡ್ಕೊಳ್ಬೋದು. ಸೊ ಅಪ್ಲೈ ಮಾಡಿ, ಬಟ್ ಇದು ಒಳ್ಳೆ ಚಾನ್ಸ್ ಇದೆ, ಓಕೆನಾ. ಸೊ ನಿಮಗೆ ಏನಂದರೆ ಪ್ರೊವಿಷನರಿ ಪೀರಿಯಡ್ ಒಳಗಡೆ ಆದರೂ ನೀವು ಪಡೆದುಕೊಳ್ಬೋದು ಅನ್ನೋ ಕಾರಣದಿಂದ ಈಗ ಇಲ್ಲದೇ ಇದ್ದರೂ ನೀವು ಅಪ್ಲೈ ಮಾಡ್ಬೋದು, ಓಕೆನಾ. ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ ನಂತರ ಕೆಳಗಡೆ ನೋಡಿ, ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ಗೆ ನೋಡೋದಾದರೆ ಇದಕ್ಕೂ ಏನಂತ ಹೇಳಿದಾನೆ, ಈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ MBA ಇನ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಮಾರ್ಕೆಟಿಂಗ್ ಅಥವಾ MSW ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಶಿಪ್ಸ್ ಅಥವಾ BE ಇನ್ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿದ್ದರೂ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೂ ಏನಂತ ಹೇಳಿದರೆ HTV ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನಿಮ್ಮ ಹತ್ರ ಈಗ ಪ್ರೆಸೆಂಟ್ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಪ್ರೊವಿಷನರಿ ಕಂಪ್ಲೀಟ್ ಆಗೋದ್ರೊಳಗಾದರೂ ಆ ಲೈಸೆನ್ಸ್ನ ನೀವು ಪಡೆದುಕೊಳ್ಬೇಕು ಅಂತ ಹೇಳ್ತಾನೆ, ಓಕೆನಾ. ಹಾಗಾಗಿ ಇದಕ್ಕೆ ನಿಮಗೆ ಈಗಿಲ್ಲ ಅಂತಂದರೂ ಎಕ್ಸೆಪ್ಷನ್ ಕೇಸ್ ಇದೆ. ನಿಮ್ಮ ಹತ್ರ ನಿಮಗೆ HTV ಲೈಸೆನ್ಸ್ ಇಲ್ಲ ಸರ್, ನಮ್ಮ ಕೈಯಲ್ಲಿ HTV ಲೈಸೆನ್ಸ್ ಇಲ್ಲ, ನಾವು ಅಪ್ಲೈ ಮಾಡ್ಬೋದು ಅಂದರೆ ಅಪ್ಲೈ ಮಾಡ್ಬೋದು. ಆದರೆ ನಿಮಗೆ ಒಂದು ನೆನಪಿರಬೇಕೇನು, ನಿಮ್ಮ ಪ್ರೊವಿಷನರಿ ಕಂಪ್ಲೀಟ್ ಆಗಿದ ನಂತರ ನೀವು ಎಕ್ಸಾಮ್ ಬರೀತೀರಾ, ಶಾರ್ಟ್ ಲಿಸ್ಟ್ ಆಗ್ತೀರಾ, ಟ್ರೈನಿಂಗ್ ನಡೆಯುತ್ತೆ, ಟ್ರೈನಿಂಗ್ ನಡೆದ ನಂತರ ಪ್ರೊವಿಷನರಿ ಪೀರಿಯಡ್ ಅಂತ ಇರುತ್ತೆ. ಆ ಪ್ರೊವಿಷನರಿ ಪೀರಿಯಡ್ ಕಂಪ್ಲೀಟ್ ಆಗೋದ್ರೊಳಗಡೆ ನೀವು ಈ HTV ಲೈಸೆನ್ಸ್ನ ಏನು ಮಾಡಿರಬೇಕು, ಗೈನ್ ಮಾಡಿರಬೇಕು, ಓಕೆನಾ. ಸೊ ಇದರೊಂದು ಕ್ಲಾರಿಟಿ ನಿಮಗಿರಲಿ. ಓಕೆ, ನಿಮಗೆ ಈಗ 2 ವೇಕೆನ್ಸೀಸ್ಗೆ ಮೆಕ್ಯಾನಿಕಲ್ ಹಾಗೂ ಆಟೋಮೊಬೈಲ್ ಎಲಿಜಿಬಲ್ ಇದ್ದೀರ ಅಂತ ಗೊತ್ತಾಯಿತು. ಇದು ನೋಡಿ, ಇದು ಇಂಟರ್ನಲ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಿರೋದು. ಇದು ಇಂಟರ್ನಲ್ ರಿಕ್ರೂಟ್ಮೆಂಟ್ದು ಒಳಗಡೆ ಇರೋ ಡಿಪಾರ್ಟ್ಮೆಂಟಲ್ ಆಫೀಸರ್ಸ್ ಯಾರು ಇರ್ತಾರಲ್ಲ, ಕೆಲಸ ಮಾಡ್ತಿರೋರು, ಅವ್ರಿಗೆ ಯೂಸ್ಫುಲ್ ಆಗೋಂಥದ್ದು ಆಂತರಿಕ ನೇಮಕಾತಿ. ಅದಾಗಿ ನಂತರ ಈಗ ಸಿಲೆಬಸ್ ಬಗ್ಗೆ ಹಾಗೂ ಎಕ್ಸಾಮ್ ಡೇಟ್ ಬಗ್ಗೆ ಬರೋಣ. ವಯೋಮಿತಿ ಮತ್ತು ದೇಹದ ರಡೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಹೇಳಿದ್ದಾರೆ ನೋಡಿ.
ಸೊ ಇಲ್ಲಿ ನೋಡಿ ಪುರುಷ ಮಹಿಳಾ ಅಭ್ಯರ್ಥಿಗೆ ಪುರುಷರಿಗೆ 163 ಸೆಂಟಿಮೀಟರ್ಸ್ ಇರಬೇಕು, ತೂಕ 55 ಇರಬೇಕು, ಮಹಿಳೆಯರಾದರೆ 153 ಇರಬೇಕು, KG ಒಂದು ವೆಯ್ಟ್ ಬಂದು 50 kg ಇರಬೇಕು. ಇದೊಂದು ನೆನಪಿರಲಿ. ಅದಾಗಿ ನಂತರ ವಯೋಮಿತಿ. ಇಲ್ಲಿ ನೋಡಿ ಸಹಾಯಕ ಸಂಚಾರಕ ವ್ಯವಸ್ಥಾಪಕ ಅಂದರೆ ಯಾವುದಿದು ಟ್ರಾಫಿಕ್ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟ್ ಇದೆಯಲ್ಲ ಅದಕ್ಕೆ. ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಕೆಳಕಂಡ ಕನಿಷ್ಠ ಫಿಸಿಕಲ್ ಫಿಟ್ನೆಸ್ನ ಕಡ್ಡಾಯವಾಗಿ ಹೊಂದಿರಬೇಕು ಅಂತ ಹೇಳ್ತಾನೆ. ಅಂದರೆ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟ್ಗೆ ಯಾರು ಅಪ್ಲೈ ಮಾಡ್ತೀರಾ, ಮೇಲ್ ಕ್ಯಾಂಡಿಡೇಟ್ ಆದರೆ ಈ ಒಂದು ಫಿಸಿಕಲ್ ಫಿಟ್ನೆಸ್ ಇರಬೇಕು, ಲೇಡೀಸ್ ಕ್ಯಾಂಡಿಡೇಟ್ಸ್ ಆದರೆ ಈ ಫಿಸಿಕಲ್ ಫಿಟ್ನೆಸ್ ಇರಬೇಕು. ಅದಾಗಿ ನಂತರ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ KPCL ಆಸ್ಪಿರೆಂಟ್ಸ್ ಏನಿದಿರಲ್ಲ ಮುಖ್ಯವಾಗಿ ನಿಮಗೂ ನೋಡಿ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲೇನಂತ ಹೇಳ್ತಾರೆ ಅಂದರೆ ಸಾಮಾನ್ಯ ಕ್ಯಾಂಡಿಡೇಟ್ಗೆ ಅಂದರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 38 ಏಜ್ ಲಿಮಿಟ್ ಇರುತ್ತೆ. 2A 2B 3A 3B ಅಂದರೆ OBC ಕ್ಯಾಂಡಿಡೇಟ್ಸ್ಗೆ 41, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೂ ಕ್ಯಾಟಗರಿ ಇದ್ಯಾವುದು ಕ್ಯಾಟಗರಿ 1 ಅವರಿಗೆ 43 ಇರುತ್ತೆ. ಸೊ ಏಜ್ ಚೆನ್ನಾಗೇ ಇದೆ, ಎಲಿಜಿಬಿಲಿಟಿ ಇರೋವಂಥವ್ರು ಅಪ್ಲೈ ಮಾಡ್ಕೊಳ್ಳಿ, ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಅದಾಗಿ ನಂತರ ಅರ್ಜಿ ಸಲ್ಲಿಸುವ ವಿಧಾನ ಅದೆಲ್ಲ ನೋಡ್ಕೊಳ್ಳಿ. ವೆಬ್ಸೈಟಲ್ಲಿ ನಿಮಗೆ ಲಿಂಕ್ನ ತೋರಿಸಿದ್ದೀನಲ್ಲ ಆ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದೇ ತಿಂಗಳು ಅಂದರೆ ನವಂಬರ್, ಇವತ್ತೆಷ್ಟು ಡೇಟ್, ಇವತ್ತು 22 ಅಂದರೆ ನಿನ್ನೆಯಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಸ್ಟಾರ್ಟ್ ಆಗಿದೆ. ಸೊ 21/11/2025 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ತಿಂಗಳು ಅಂದರೆ ಡಿಸೆಂಬರು 10ನೇ ತಾರೀಕುವರೆಗೂ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಟೈಮ್ ಲಿಮಿಟ್ನ ಕೊಟ್ಟಿದ್ದಾನೆ. ಅಪ್ಲೈ ಮಾಡಿದ ನಂತರ ಫೀಸ್ ಪೇ ಮಾಡೋದಕ್ಕೂ ಕೊನೆಯ ದಿನಾಂಕ ಕೊಟ್ಟಿದ್ದಾನೆ 11ನೇ ತಾರೀಕುವರೆಗೂ. ಸೊ ಅಲ್ಲಿವರೆಗೂ ನಿಮ್ಗೆ ಟೈಮ್ ಇದೆ, ಹಾಗಾಗಿ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಅದಾಗಿ ನಂತರ ಫೀಸ್ ನೋಡ್ಕೊಳ್ಳೋದಾದರೆ ಸಾಮಾನ್ಯ ಕ್ಯಾಂಡಿಡೇಟ್ಸ್ಗೆ ಮತ್ತು OBC ಕ್ಯಾಂಡಿಡೇಟ್ಸ್ಗೆ 750 ರೂಪೀಸ್ ಇರುತ್ತೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೂ ಕ್ಯಾಟಗರಿ 1ಗೆ 500 ರೂಪೀಸ್ ಇರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ 250 ರೂಪೀಸ್ ಇರುತ್ತೆ. ಇದು ರಿಫಂಡಬಲ್ ಆಗುವಂಥ ಅಮೌಂಟ್ ಅಲ್ಲ, ಪೇ ಮಾಡಿದ ನಂತರ ಎಕ್ಸಾಮ್ ಅಟೆಂಡ್ ಮಾಡಿದ ನಂತರ ಮುಗೀತು. ಅದಾಗಿ ನಂತರ ನೋಡಿ ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇನ್ನೋರು ಬೇರೆಯವ್ರು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ, ಈ ಪಾಯಿಂಟನ್ನು ನೋಡ್ಕೊಳ್ಳಿ. ಅದಾಗಿ ನಂತರ ಎಕ್ಸಾಮ್ ಫಾರ್ಮೇಟ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಇದು OMR ಫಾರ್ಮೇಟ್ ಇರುತ್ತೆ. ಇದು ಕೇವಲ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ನೋಡೋದಾದರೆ ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಎಕ್ಸಾಮ್ ಸೆಂಟರ್ಸ್ ಇಷ್ಟು ಮಾತ್ರ ಇರುತ್ತೆ. ನೀವು ಒಂದ್ಸಲ ಅಪ್ಲೈ ಮಾಡಿದ ನಂತರ ಮತ್ತೆ ನೀವು ಎಕ್ಸಾಮ್ ಸೆಂಟರ್ನ ಚೇಂಜ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರಲ್ಲ. ಸೊ ಅಪ್ಲೈ ಮಾಡುವಾಗ ಕೇರ್ಫುಲ್ಲಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಅದಾಗಿ ನಂತರ ಕನ್ನಡ ಭಾಷಾಜ್ಞಾನ ಪರೀಕ್ಷೆ. ಯಾರು ಕನ್ನಡ SSLCಯಲ್ಲಿ ಓದಿರಲ್ಲ ಅವರಿಗೆ ನೋಡಿ SSLC ಅಥವಾ ತತ್ಸಮ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ನೇಮಕಾತಿ ಅರ್ಹರಾಗಿರುತ್ತಾರೆ. ಅಂದರೆ ನೋಡಿ SSLC ಒಳಗೆ ನೀವೇನಾದರೂ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ರೆ ಅಂಥ ಕ್ಯಾಂಡಿಡೇಟ್ಸ್ ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇರುವುದಿಲ್ಲ. ಸೊ ನೀವೇನಾದರೂ ಫಸ್ಟ್ ಲ್ಯಾಂಗ್ವೇಜು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಅಥವಾ ಸೆಕೆಂಡ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಓದಿದರೆ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಎಕ್ಸೆಪ್ಷನ್ ಇರಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದೀನಿ ಕನ್ನಡ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀನಿ ನಾನು ಸ್ಕೂಲ್ ಡೇಸಲ್ಲಿ ಅಂತಂದರೆ ಅವರಿಗೆ ಈ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೆಯುವಂಥ ಅವಶ್ಯಕತೆ ಇರಲ್ಲ. ಇವೆರಡು ಬಿಟ್ಟು ನಾನು ಕನ್ನಡನೇ ಓದಿಲ್ಲ ಅಥವಾ ಕನ್ನಡ ಓದಿದ್ದೀನಿ ಥರ್ಡ್ ಲ್ಯಾಂಗ್ವೇಜ್ ಓದಿದ್ದೀನಿ ಅಂತ ಅನ್ನೋದಾದರೆ ನೀವು ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಬರೀಲೇಬೇಕಾಗುತ್ತೆ. ಓಕೆ, ಅದನ್ನೊಂದು ನೆನಪಿರಲಿ. ಅದಾಗಿ ನಂತರ ಇಲ್ಲಿ ನೋಡಿ ಎಕ್ಸಾಮಿನೇಷನ್ ಯಾವ ಫಾರ್ಮೇಟ್ ಇರುತ್ತೆ, ಪೇಪರು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬಗ್ಗೆ ಗೊತ್ತಾಯಿತು. ಆದಮೇಲೆ ಎಕ್ಸಾಮ್ ಫಾರ್ಮೇಟ್ ಯಾವ ಥರ ಇರುತ್ತೆ ಅಂದರೆ ನಮ್ಮ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ಗೆ ಸಾಮಾನ್ಯ ಪತ್ರಿಕೆ ಇರುತ್ತೆ, ಜನರಲ್ ಸ್ಟಡೀಸ್ ಪೇಪರ್ 1, ನೆಕ್ಸ್ಟ್ ಪೇಪರ್ ಬಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ 300 ಮಾರ್ಕ್ಸು 2 ಅವರ್ಸು ಸೇಮ್ BWSSB ಎಕ್ಸಾಮ್ ಫಾರ್ಮೇಟ್ ಬಗ್ಗೆನೇ ಕೊಟ್ಟಿದ್ದಾನೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಎಕ್ಸಾಮ್ ಡೇಟ್ ಬಗ್ಗೆ ಇಂಟಿಮೇಟ್ ಮಾಡ್ತಾರೆ. ಅದಾಗಿದ ನಂತರ ನೋಡಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಮಿನಿಮಮ್ 30% ಮಾರ್ಕ್ಸ್ ತೊಗೊಳ್ಳೇಬೇಕಂತ ಹೇಳಿದ್ದಾರೆ. ಸೊ 300 ಮಾರ್ಕ್ಸ್ಗೆ ಮಿನಿಮಮ್ 30% ತೊಗೊಳ್ಳೇಬೇಕು. ಅದೇ ರೀತಿಯಲ್ಲಿ ಪೇಪರ್ 2ಗೂ ಅಷ್ಟೇ ಇಂಡಿವಿಜುವಲ್ ಆಗಿ 30% ತೊಗೊಳ್ಳೇಬೇಕು. ತೊಗೊಂಡ್ರೆ ಮಾತ್ರ ನೀವು ಆ ಪೇಪರು ಕ್ವಾಲಿಫೈ ಆದಂಗೆ. ಸೊ ಮಿನಿಮಮ್ ಕಟ್ ಆಫ್ ಫಾರ್ಮೇಟ್ ಅಂತ ಏನಿದೆಯಲ್ಲ ಇಲ್ಲಿ ಈ ಒಂದು ಐಡಿಯಾನ ಏನು ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಭಾಳಷ್ಟು ದಿನಗಳಲ್ಲಿ ಭಾಳಷ್ಟು ನೋಟಿಫಿಕೇಷನ್ಸ್ ಇರಲಿಲ್ಲ, ಬಟ್ ಈಗ ನೋಟಿಫಿಕೇಷನ್ಸ್ಗೆ ಇನ್ಕ್ಲೂಡ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಮೆನ್ಷನ್ ಮಾಡಿದ್ದಾರೆ. ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಇಲ್ಲ ಅಂತಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಎಷ್ಟು 1/4 ಇರುತ್ತೆ. ಇದು ಅದ್ರ ಬಗ್ಗೆ ಒಂದು ಗಮನ ಇರಲಿ. ಅದಾಗಿ ನಂತರ ನಿಮಗೆಲ್ಲರಿಗೂ ಗೊತ್ತಿರಬೇಕು KA ಹೊಸ ಸ್ಟೆಪ್ ತೊಗೊಂಡಿದ್ದಾರೆ. ಏನು ಆಪ್ಷನ್ಸ್ ನಿಮಗೆ ಎಷ್ಟಿರುತ್ತೆ ಬುಕ್ಲೆಟಲ್ಲಿ 5 ಆಪ್ಷನ್ಸ್ ಇರುತ್ತೆ, ABCD ಸೊ ಮತ್ತು ಇರುತ್ತೆ. ಸೊ ನಿಮ್ಗೆ ಏನಾದರೂ 4 ಆಪ್ಷನ್ಸಲ್ಲಿ ಆನ್ಸರ್ ಗೊತ್ತಿಲ್ಲ ಅಂತಂದರೆ 5ನೇ ಆಪ್ಷನ್ ಕಂಪಲ್ಸರಿ ಟಿಕ್ ಮಾಡಲೇಬೇಕು. ಅಂದರೆ ನನ್ ಆಫ್ ದಿ ಅಬೋ ಅಂತ ಕೊಟ್ಟಂಗೆ. ನೀವೇನಾದರೂ ಟಿಕ್ಕೇ ಮಾಡಲಿಲ್ಲ, ಸುಮ್ಮನೆ ಅದೇ ಥರ ಎಲ್ಲವೂ ಖಾಲಿ ಬಿಟ್ಟು ಬಂದಿದ್ದಾರೆ ಅಂದರೆ ಈ ಕ್ವಶನ್ನ ಕನ್ಸಿಡರ್ ಮಾಡ್ತಾರೆ ನೀವು ಅಟೆಂಡ್ ಮಾಡಿದ್ದೀರಿ ಅಂತೇಳಿ, ಅದಕ್ಕೆ 1/4 ಮಾರ್ಕ್ನ ಕಟ್ ಮಾಡಿಬಿಡ್ತಾರೆ. ಹಾಗಾಗಿ ಎಂಟಿ ಬಿಟ್ಟು ಬರದಂತೆ ನಿಮ್ಗೆ ಇನ್ ಕೇಸ್ ಇವು 4ರಲ್ಲಿ ಆಪ್ಷನ್ ಗೊತ್ತಿಲ್ಲ ಅಂದರೆ ಈ ಆಪ್ಷನ್ನ ಟಿಕ್ ಮಾಡಿ ಬರಬೇಕು. ಅದಾಗಿ ನಂತರ ನೋಡಿ ಸೊ ಈ ಪ್ಯಾರಾಗ್ರಾಫಲ್ಲಿ ನಿಮಗೆ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಆಯ್ಕೆ ವಿಧಾನ ನಿಮಗೆ ಹೇಳಿದ್ದೀನಲ್ವ, ಪೇಪರ್ 1 ಪೇಪರ್ 2 ಎರಡೂ ಅಟೆಂಡ್ ಮಾಡಿ ಇವೆರಡರಲ್ಲಿ ಗಳಿಸಿರುವಂಥ ಮಾರ್ಕ್ಸ್ ಬೇಸಿಸ್ ಮೇಲೆ ರಿಸರ್ವೇಷನ್ ಏನಿರುತ್ತೆ ಅದ್ರ ಪ್ರಕಾರ ನಿಮಗೆ ಎಕ್ಸಾಮ್ನ ಏನು ನೋಟಿಫಿಕೇಷನ್ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾರೆ. ಅಂದರೆ 2 ಪೇಪರಲ್ಲಿ ಗಳಿಸುವಂಥ ಮಾರ್ಕ್ಸ್ ನಮಗೆ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಇಂಟರ್ವ್ಯೂ ಯಾವುದೇ ಥರದ ಇಂಟರ್ವ್ಯೂ ಇರಲ್ಲ, ಓನ್ಲಿ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಸ್ಕೋರ್ ಮಾಡಿದ್ರೆ ಮುಗೀತು. ಓಕೆನಾ. ಅದಾಗಿ ನಂತರ ನೋಡಿ
ಆಯ್ಕೆ ವಿಧಾನ ಎಲ್ಲ ಹೇಳಿದ್ದೀನಲ್ವ ನಿಮಗೆ. ಸೊ ಈಗ ಫೈನಲಾಗಿ ವೇಕೆನ್ಸಿಯ ಡಿಸ್ಟ್ರಿಬ್ಯೂಷನ್ ನೋಡೋದಾಯ್ತಂದರೆ ನೋಡಿ, ಸಹಾಯಕ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರು, ಅಸಿಸ್ಟೆಂಟ್ ಲಾ ಆಫೀಸರಿನ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಈ ಥರ ಇದೆ. ಅದನ್ನು ಒಂದು ಸಲ ನೋಡ್ಕೊಳ್ಳಿ. ನಾನು ಎಸ್ಪೆಷಲಿ ಈ ವಿಡಿಯೋದಲ್ಲಿ ಮೆಕ್ಯಾನಿಕಲ್ ಅವರಿಗೆ ಆಟೋಮೊಬೈಲರ್ಗೆ ಯೂಸ್ಫುಲ್ ಆಗಲಿ ಅಂತ ಮಾಡ್ತಾ ಇರೋ ಕಾರಣ ನಾನು ಮೆಕ್ಯಾನಿಕಲ್ ಕಡೆಗೆ ಹೋಗ್ತಾ ಇದ್ದೀನಿ. ನೋಡಿ, ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಟೋಟಲ್ ವೇಕೆನ್ಸೀಸ್ 6 ಇತ್ತು. ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರು ಟೋಟಲ್ ವೇಕೆನ್ಸೀಸ್ 8 ಇತ್ತು. ಸೊ ಈ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ನೀವು ನೋಡ್ತಾ ಇರ್ಬೋದು ಟೇಬಲಲ್ಲಿ. ನೋಡಿ, ಇಲ್ಲಿ ಟೇಬಲಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಮೊತ್ತ 6 ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನ್ ಆಗಿರೋದು. ಪರಿಶಿಷ್ಟ ಜಾತಿ ಪ್ರವರ್ಗ ಎಗಿದೆ ಒಂದು ವೇಕೆನ್ಸಿ ಸಾಮಾನ್ಯದಲ್ಲಿ, ಪರಿಶಿಷ್ಟ ಪಂಗಡ ಅವ್ರಿಗೊಂದು ವೇಕೆನ್ಸಿ ಇದೆ, ವರ್ಗ 1 ಅವ್ರಿಗೊಂದಿದೆ, ಸಾಮಾನ್ಯ ಅಭ್ಯರ್ಥಿ ಒಂದಿದೆ. ಸೊ ಮಹಿಳಾ ಕ್ಯಾಟಗಿರಿಗೆ ಒಂದಿರುತ್ತೆ, ಅದು ಜನರಲ್ ಕ್ಯಾಟಗಿರಿಯಲ್ಲಿದೆ. ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ. ಸೊ ನಿಮಗೆ ಜನರಲ್ ಮೆರಿಟಲ್ಲಿ ಒಂದು ವೇಕೆನ್ಸಿ ನಿಮಗೆ ಕಾಣ್ತಾ ಇದೆ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೋಸ್ಟ್ಗೆ. ಓಕೆ, ಅದಾಗಿದ ನಂತರ ಇಲ್ಲಿ ನೋಡಿ, ಟ್ರಾಫಿಕ್ ಮ್ಯಾನೇಜರ್ ಪೋಸ್ಟು ಮೊತ್ತ 8 ಇದ್ದಾವೆ. ಅದರಲ್ಲಿ ಪರಿಶಿಷ್ಟ ಜಾತಿ ಪ್ರವರ್ಗ ಎಗೆ ಒಂದು ವೇಕೆನ್ಸಿ ಇರುತ್ತೆ ಸಾಮಾನ್ಯದಲ್ಲಿ, ಪರಿಶಿಷ್ಟ ಪಂಗಡ ಅವ್ರಿಗೊಂದಿದೆ, ವರ್ಗ 1 ಕ್ಯಾಟಗಿರಿ 1ಗೆ ಒಂದಿದೆ, 2A ಅವರಿಗೆ ಒಂದಿದೆ, ಹಾಗೂ ಸಾಮಾನ್ಯ ಅಭ್ಯರ್ಥಿಗೆ 2 ಇದೆ. ಅದಾಗಿ ನಂತರ ಮಹಿಳೆಯರಿಗೆ 1, ಗ್ರಾಮೀಣದಲ್ಲಿ ಒಂದಿದೆ. ಸೊ ನಿಮಗೆ ಇಲ್ಲೂ ಜನರಲ್ ಕ್ಯಾಟಗಿರಿಯಲ್ಲಿ 2 ವೇಕೆನ್ಸೀಸ್ ಇದೆ, GM ಅಲ್ಲಿ 2 ವೇಕೆನ್ಸಿ, ಇಲ್ಲೂ GM ಅಲ್ಲಿ 1 ವೇಕೆನ್ಸಿ ಇದೆ. ಹಾಗಾಗಿ ನಿಮಗೆ BWSBಯಲ್ಲೂ ಕೂಡ ಇದೇ ರೀತಿಯಲ್ಲಿ ನೀವು ನೋಡೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಈ ಒಂದು ನೋಟಿಫಿಕೇಷನ್ನ ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ BWSBಗೆ ಪ್ರಿಪೇರ್ ಆಗ್ತಿದ್ರ ಈ ಒಂದು ನೋಟಿಫಿಕೇಷನ್ಗೂ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಬಂದಿರುವಂಥ ಅವಕಾಶನ ಬಿಟ್ಕೊಳ್ಳೋಕೆ ಹೋಗಬಾರ್ದು, ಬಂದಿರೋದನ್ನು ಪ್ರಿಪೇರ್ ಆಗಬೇಕು. ಅದಾಗಿ ನಂತರ ಇಲ್ಲಿ ನೋಡಿ, ಸಿಲೆಬಸ್ ಬಗ್ಗೆ ಬರೋದಾಯಿತು ಅಂದರೆ KSRTCದು ಇಲ್ಲಿ ನಮಗೆ ಸಿಲೆಬಸ್ ಫಾರ್ ಕ್ಯಾಟ್ ಎಕ್ಸಾಮಿನೇಷನ್ ಅಂದರೆ ಕಾಂಪಿಟೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಎಕ್ಸಾಮಿನೇಷನ್ಗೆ ಆಫೀಸರ್ಸ್ ಪೋಸ್ಟ್ ಅಂದರೆ ಫಸ್ಟ್ 2, 3 ಇದೆಲ್ಲ 1, 2, 3 ಲಾ ಆಫೀಸರ್ಸ್ ಏನೇನಿದೆಯಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಗೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿವರೆಗೂ ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರು, ಅಸಿಸ್ಟೆಂಟ್ ಲಾ ಆಫೀಸರು. ನೋಡಿ, ಆಫೀಸರ್ ಅಂತ ಯಾವುದಿದೆಯಲ್ಲ ಅದಕ್ಕೆ ಮಾತ್ರ. ಅಸಿಸ್ಟೆಂಟ್ ಅಕೌಂಟ್ ಆಫೀಸರು, ಅಡ್ಮಿನ್ ಆಫೀಸರು, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಅಕೌಂಟ್ಸ್ ಆಫೀಸರು, ಲಾ ಆಫೀಸರ್ ಹಾಗೂ ವೆಲ್ಫೇರ್ ಆಫೀಸರ್ಗೆ ಕೊಟ್ಟಿರುವಂಥ ಸಿಲೆಬಸ್ ಆಗಿರುತ್ತೆ ಅದು. ಸೊ ಏನಿದಪ್ಪ ಸಿಲೆಬಸ್ ಅಂತ ನೋಡೋದೇ ಆದರೆ ಫೈನಲ್ ಆಗಿ ನೋಡಿ, ಪೇಪರ್ 1ನಲ್ಲಿ ನಿಮಗೆ ಹೇಳಿದಂತೆ ಜನರಲ್ ಸ್ಟಡೀಸ್ ಪೇಪರು 300 ಮಾರ್ಕ್ಸ್ ಇರುತ್ತೆ. ಆ ಒಂದು ಟಾಪಿಕ್ಸ್ನ ಇಲ್ಲಿ ಕವರ್ ಅಪ್ ಮಾಡಿರ್ತಾರೆ. ಅದಾಗಿ ನಂತರ ಪೇಪರ್ 2ಅಲ್ಲಿ ಬಂದರೆ ಸ್ಪೆಸಿಫಿಕ್ ಪೇಪರ್ ಇದು. ನೋಡಿ, ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಓದೋದ್ರ ಬದಲು ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥದ್ದು ಓದಬೇಕಾಗುತ್ತೆ. ಇಲ್ಲಿ ನೋಡಿ, ಸೋಷಲ್ ಸೆಕ್ಯೂರಿಟಿ ಆ್ಯಂಡ್ ಲೇಬರ್ ಲಾಸು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಂಡಿಯಾ ಆ್ಯಂಡ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಆಫ್ ಕರ್ನಾಟಕ, ಆದಮೇಲೆ ಎಮರ್ಜೆನ್ಸಿ ಟೆಕ್ನಾಲಜೀಸ್ ಇನ್ ಟ್ರಾನ್ಸ್ಪೋರ್ಟ್ ಸೆಕ್ಟರು, ಮೋಟರ್ ವೆಹಿಕಲ್ ಆ್ಯಕ್ಟ್. ಇಷ್ಟು ಡೀಟೇಲ್ಸ್ನ ನೀವು ಪಡ್ಕೊಳ್ಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ನ ಅಂದರೆ ಈ ಒಂದು ಸಿಲೆಬಸ್ಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಪೇಪರ್ 2 ಆಫೀಸರ್ ಅಂತ ಯಾವುದು ಪೋಸ್ಟಲ್ಲಿ ಇದೆಯಲ್ಲ ಅವ್ರಿಗೆ ಮಾತ್ರ ಇದು. ಮೆಕ್ಯಾನಿಕಲ್ಗೆ ಆದರೆ ನೀವು ಮೆಕ್ಯಾನಿಕಲ್ದು BWSB ಸಿಲೆಬಸ್ ಏನಿದೆಯಲ್ಲ ಅದನ್ನು ಆಲ್ಮೋಸ್ಟ್ ಪ್ರಿಪೇರ್ ಆದರೂ ಸೇಮ್ ಸಿಲೆಬಸ್ ಆಗುತ್ತೆ. ಇಲ್ಲ ಅಂದರೆ ಅಫಿಷಿಯಲಾಗಿ ಅಪ್ಡೇಟ್ ಮಾಡ್ಬೋದು. ಅದು ಅಫಿಷಿಯಲ್ ಅಪ್ಡೇಟ್ ಮಾಡಿದ ನಂತರ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೇನೆ. ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದ ನೋಡಿ ನೋಟ್ ಪಾಯಿಂಟ್ಸು, ಎಲ್ಲ ನೋಟಿಫಿಕೇಷನ್ ಓದಿದ ನಂತರ ಈ ಪಾಯಿಂಟ್ಸ್ ಒಂದ್ಸಲ ಓದಿ. ಕ್ವಶನ್ ಪೇಪರ್ ನಿಮಗೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿರುತ್ತೆ, ಹಿಂದಿ ತಮಿಳ್ ಬೇರೆ ಭಾಷೆಗಳಲ್ಲಿ ಇರಲ್ಲ, ಕನ್ನಡ ಆ್ಯಂಡ್ ಇಂಗ್ಲೀಷ್ ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿರುತ್ತೆ. ಅದಾದ ನಂತರ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಶೆಲ್ ಬಿ ದಟ್ ಆಫ್ ಡಿಗ್ರಿ ಆ್ಯಂಡ್ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್. ಸೊ ಪೇಪರ್ ಏನು ಸೆಟ್ ಆಗುತ್ತಲ್ಲ ಅದು BE ಲೆವೆಲ್ ಅಥವಾ PG ಲೆವೆಲ್ ಇರುತ್ತೆ ಅಂತ ಹೇಳ್ತಾರೆ. ಟೋಟಲ್ ಮಾರ್ಕ್ಸ್ ಈಚ್ ಪೇಪರ್ಗೆ 300 ಮಾರ್ಕ್ಸು 100 ಕ್ವಶನ್ಸು. ಡ್ಯೂರೇಷನ್ ನಿಮ್ಗೆ ಗೊತ್ತಿರಬೇಕು 2 ಅವರ್ಸು. ಅದಾದ ನಂತರ ನೆಗೆಟಿವ್ ಮಾರ್ಕಿಂಗ್ ಇದೆ, ಎಷ್ಟಿದೆ 1/4 ಇದೆ. ಸೊ ಎಲ್ಲ ಪಾಯಿಂಟ್ಸ್ನ ಪ್ರಿಸೈಸಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ನ ಕ್ರ್ಯಾಕ್ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ ನಿಮ್ಮ ಲೈಫ್ನ ನೀವು ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ JE KPCL ಹಾಗೂ BWSSBಗೆ ನಮ್ಮ ಕಡೆಯಿಂದ ಕೋರ್ಸ್ ಇರುತ್ತೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಹಾಗೂ EC ಡಿಪಾರ್ಟ್ಮೆಂಟ್ಗೆ. ಸೊ ಇಂಟ್ರೆಸ್ಟೆಡ್ ಆಸ್ಪಿರೆಂಟ್ಸು ಕಾಂಟ್ಯಾಕ್ಟ್ ಮಾಡಿ. ಯಾವ ನಂಬರ್ಗೆ ಅಂದರೆ 5848 ಈ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಡೀಟೇಲ್ಸ್ ಏನಿದೆ ಪಡೆದುಕೊಳ್ಬೋದು. ಬೆಂಗಳೂರು ಜಲಮಂಡಳಿಗಾದರೆ ಜೂನಿಯರ್ ಇಂಜಿನಿಯರ್ಗೆ ಮಾತ್ರ ಇರೋದು, ಅದು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ಗೆ ಇರುತ್ತೆ. ಇಂಟ್ರೆಸ್ಟೆಡ್ ಆಸ್ಪಿರೆಂಟ್ಸು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟೇನು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ BWSBಯ ಒಂದು ಸಿಲೆಬಸ್ ಕಾಪಿನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಆದಷ್ಟು ಬೇಗನೆ ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗಿ. ಇಷ್ಟೇನು ಹೇಳ್ತೀವಿ, ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.